ಮಾಡಪ್ಪ. ಹಾಯ್ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಬಸವರಾಜ್ ರಾಯಚೂರಿಂದ ಮಾಡ್ತಾ ಇರೋದು. ಈ ವಿಷಯ ಏನಪ್ಪ ಅಂತಂತಂದರೆ, ನಾವು ವಿಡಿಯೋ ಮಾಡೋದ ಕಾರಣ ಏನಪ್ಪ ಅಂದರೆ, ಈಗ ನಮ್ಮ ಕಿಪ್ಪಿ ಕೀರ್ತಿಯವರ ಪ್ರೇಮ್ ಕಹಾನಿಯ ಒಂದು ವಿಡಿಯೋವನ್ನು ನೋಡಿದ್ವಿ. ಅವರು ಯಾವ ರೀತಿ ಆಳ್ತಾ ಇದ್ದಾರಪ್ಪ ಅಂತಂದರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಮನಸ್ಸಲ್ಲಿ ನೋವು ಇಟ್ಕೊಂಡು ಕಣ್ಣಲ್ಲಿ ನೀರು ತರಿಸ್ತಾ ಅವರೊಂದು ದುಃಖದ ಸಂಗತಿಯಲ್ಲಿದ್ದರು. ಈಗೇನಪ್ಪ ಅಂದರೆ, ಅವರು ಯಾವುದೋ ಒಂದು ಲವ್ ಸ್ಟೋರಿಯಲ್ಲಿ ಬಿದ್ದು ಸುನೀಲ್ ಮತ್ತು ದಚ್ಚು ಅಂತ ಯಾರೋ ಇಬ್ಬರು ಹುಡುಗರು ಪ್ರೀತಿಯಲ್ಲಿ ಬಿದ್ದಿದೆ ಅಂತ ಅವ್ರನ್ನ ಮೋಸ ಮಾಡಿದ್ದಾರಂತೆ ಲೈವಲ್ಲಿ ಹೇಳ್ತಾ ಇದ್ರು. ಆದರೆ ನೆಕ್ಸ್ಟ್ ಇನ್ನೊಬ್ಬ ಮುತ್ತು ಅಂತಂದು ಅವರು ಸಹಿತ ಮೋಸ ಮಾಡಿದ್ದಾರೆ. ಈ ಮೂರು ಹುಡುಗರು ನಮ್ಮ ಕಿಪ್ಪಿ ಕೀರ್ತಿಯವರನ್ನು ಏನು ಮಾಡಿದಾರಪ್ಪ ಅಂದರೆ, ಪ್ರೀತಿಸಿ ಮೋಸ ಮಾಡಿದ್ದಾರೆ. ಆ ನೋವನ್ನು ನಮ್ಮ ಇಡೀ ಕರ್ನಾಟಕ ಜನರ ಮುಂದೆ ಹೇಳ್ತಾ ಇದ್ದಾರೆ. ಅವರ ನೋವಿಗೆ ಕಾರಣರಾದಂಥ 3 ಜನ ಕಾಣೆಯಾಗಿದ್ದಾರೆ. ಈಗ ಅವರನ್ನು ಹುಡುಕಲು ಈಗ ನಮ್ಮ ಒಂದು ರಕ್ಷಣಾ ತಂಡವೇ ರಚಿಸಿದ್ದಾರೆ. ಆ ರಕ್ಷಣಾ ತಂಡವನ್ನು ಕಂಟಿನ್ಯೂ ಮಾಡು. ಆ ರಕ್ಷಣಾ ತಂಡವನ್ನು ಮುನ್ನಡೆಸಲು ಕಿಪ್ಪಿ ಕೀರ್ತಿ ಅವ್ರನ್ನೇ ಅಧ್ಯಕ್ಷರಾಗಿ ಮಾಡಿದ್ವಿ ನಾವು. ಅದಕ್ಕಾಗಿ ಕರ್ನಾಟಕ ಜನತೆ ತಾವು ಸಪೋರ್ಟ್ ಮಾಡಬೇಕು. ಯಾಕಂತಂದರೆ ಆ 3 ಜನರನ್ನ ಸುನಿಲ್ ದಚ್ಚು ಮುತ್ತು ಅವ್ರನ್ನ ಹುಡ್ಕೊಳ್ಳೋಣ. ಈ ಹೊಸದಾಗಿ ಬಂದಿರೋಂಥ ಟ್ರೆಂಡಿಂಗ್ ವಿಡಿಯೋ ಏನಪ್ಪ ಅಂತಂದರೆ, ಮುತ್ತು ಹನುಮಕ್ಕ ಅಂತ ಅಂದು ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಕಿಪ್ಪಿ ಕೀರ್ತಿ ನಾನು ನಿನ್ನ ಲವ್ ಮಾಡ್ತೇನೆ, ನಾನು ನಿನ್ನ ಪ್ರೀತಿಸ್ತೇನೆ, ನಿನ್ನ ಮದುವೆ ಆಗ್ತೇನೆ ಅಂತ ಒಂದು ಕೊಡಗಿನ ಭಾಷೆಯಲ್ಲೇ ಉತ್ತರವನ್ನು ನೀಡಿದ್ದಾರೆ. ಅದು ಈಗ ತಾನೇ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಏನಿಲ್ಲ, ಈಗ ನಮ್ಮ ಕಿಪ್ಪಿ ಕೀರ್ತಿ ಅವರು ಒಂದು ತಂಡ ರಚಿಸಿದ್ರಲ್ಲ. ಏನಪ್ಪ ಅಂದರೆ, ಒಂದು 5 ಜನ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಏನಪ್ಪ ಅಂತಂದರೆ ಅವ್ರನ್ನ ಹುಡುಕುವಂಥ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. ಅವರು ಏನಪ್ಪ ಅಂತಂದರೆ, ಇದು ಸಮಾಧಾನ ಕರ್ನಾಟಕ ಜನತೆ ಇದಕ್ಕೆ ಬಿಗ್ ಸಪೋರ್ಟ್ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದೇವೆ. ಸಪೋರ್ಟ್ ಮಾಡಬೇಕು. ಯಾಕಂದರೆ ಕಿಪ್ಪಿ ಕೀರ್ತಿಯ ಪ್ರೀತಿಯ ಗೆಲುವನ್ನು ನಾವು ಕಾಣಬೇಕಾಗಿದೆ. ಆ ಕೀರ್ತಿಯ ಪ್ರೀತಿ ಯಾಕಂತಂದರೆ ಅದು ಇಡೀ ಕರ್ನಾಟಕ ಗೊತ್ತಿರುವಂಥ ವಿಷಯ. ಯಾಕಂತ ಈ 3 ಜನರು ಮೋಸ ಮಾಡಿದ್ರಲ್ಲ, ಈ 3 ಜನರನ್ನು ಹಿಡಿಬೇಕಂತ ಒಂದು ಕಿಪ್ಪಿ ಕೀರ್ತಿ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಿ ಅದಕ್ಕೆ ಏನು ಬೇಕಾದಂತಹ ಸವಲತ್ತುಗಳನ್ನು ಅವರು ಪಡೆಯುವ ಮೂಲಕ ಈ ತಂಡ ಒಂದು ಏನಪ್ಪ ಅಂತಂದರೆ, ಒಂದು ಇಡೀ ಕರ್ನಾಟಕ ವ್ಯಾಪ್ತಿಯಲ್ಲಿ ಹರಡಿ 3 ಜನ ಏನಿದ್ರಲ್ಲ ಆ 3ರನ್ನ ಸೆರೆ ಹಿಡಿದು ಅವ್ರಿಗೆ ಕಿಪ್ಪಿ ಕೀರ್ತಿ ಒಪ್ಪಿಸ್ಬೇಕಂತಂದು ನಾವು ಇಡೀ ಕರ್ನಾಟಕ ತುಂಬ ಮನವಿಯನ್ನು ಮಾಡ್ತಾ ಇದ್ದೇವೆ. ಅವ್ನು ಯಾರೋ ಹೊಸ್ತೆ ಬಂದಾನಲ್ಲ, ಅವನು ಮುತ್ತುರಾಜ್ ಅಂತಂದು ಹನುಮಕ್ಕ. ಅವ್ರು ಏನಿದ್ದಾರೆ ಅಂದರೆ, ತಾವು ಮದುವೆ ಆಗ್ತಾರಂತೆ, ಕಿಪ್ಪಿ ಕೀರ್ತಿ ಅವ್ರನ್ನ ಮದುವೆ ಆಗ್ತೀವಿ ಅಂತಂದು ಒಂದು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಅದು ನಮ್ಮ ಕಿಪ್ಪಿ ಕೀರ್ತಿಗೆ ಬಹಳ ನೋವು ತರುವಂಥ ವಿಷಯ ಆಗಿದೆ. ಯಾಕಂತಂದರೆ ಕಿಪ್ಪಿ ಕೀರ್ತಿಯ ಮನಸ್ಸು ಮೃದು ಮನಸ್ಸು, ಮಗುವಿನ ಮನಸ್ಸು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ನಾವು ಏನೇ ಇರಲಿ, ಯಾರು ಮೃದು ಮನಸ್ಸಿರುತ್ತೆ ಅವರಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಗೆಳೆಯರೆ. ಇದು ವಿಷಯ ಏನಪ್ಪ ಅಂತಂದರೆ, ಇಡೀ ನಮ್ಮ ಕರ್ನಾಟಕ ವ್ಯಾಪ್ತಿಯಲ್ಲಿ ಹರಡಲಿ, ಒಂದು ವ್ಯೂಸನ್ನು ಪಡೀಲಿ. ನಮ್ಮ ಕಿಪ್ಪಿ ಕೀರ್ತಿಗೆ ಈ ವಿಷಯದ ಮೂಲಕ ಒಂದು ಧನ್ಯವಾದ ತಿಳಿಸೋಣ ಅಂತ ನಾವು ಈ ವಿಡಿಯೋನ ಮಾಡಿದ್ದು. ಅವ್ನ ಫೋಟೋ ತೋರಿಸಿರೋ ಹೆಂಗದ, ನೀ ಹೊಸ ಬಂದ ಫೋಟೋವನ್ನು ನಾವು ತೋರಿಸ್ತೇವೆ. ನೋಡಿ, ನೋಡಿ ಗೆಳೆಯರೆ, ಇವನೇ ಆ ವಿಡಿಯೋ. ಏನಪ್ಪ ಮುತ್ತು, ಮದುವೆ ಆಗಿಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಆಯ್ತಾ? ನಾನು ನಂಬು ಕಿಪ್ಪಿ, ನನ್ನಷ್ಟು ನಿನ್ನ ಇಷ್ಟಪಡೋ ಗಂಡು ಈ ಭೂಮಿ ಮೇಲೆ ಇರಲಿಲ್ಲ. ಐ ಲವ್ ಯು ಕಿಪ್ಪಿ, ಐ ಲವ್ ಯು ಕಿಪ್ಪಿ, ಐ ಲವ್ ಯು ಒನ್ಸ್ ಮೋರ್. ನೋಡಿದ್ರ ಗೆಳೆಯರೆ, ಈ ರೀತಿಯಾದಂಥ ಮುತ್ತು ಹನುಮಕ್ಕ ಅವರು ಈ ರೀತಿಯಾದ ವಿಡಿಯೋ ಮಾಡಿದ್ದಾರೆ. ನಮ್ಮ ಕಿಪ್ಪಿ ಕೀರ್ತಿಗೆ ನೋವಾಗಿದೆ. ಆ ನೋವಿಗೆ ಬೆಲೆ ತರುವಂಥ ಕೆಲಸ ನಾವು ಮಾಡೋಣ. ಅವರು ತನಿಖಾ ತಂಡ ಏನು ರಚನೆ ಮಾಡಿದ್ದಾರಲ್ಲ, ಅವ್ರ ಅಧ್ಯಕ್ಷತಾನ ವಹಿಸಿದಾರಲ್ಲ, ಇಡೀ ಕರ್ನಾಟಕ ಜನತೆ ಈ ಒಂದು ತನಿಖಾ ತಂಡಕ್ಕೆ ಸಪೋರ್ಟಾಗಿ ನಿಲ್ತಾರೆ. ಅದನ್ನು ನಾವು ನೋಡ್ತೀವಿ. ಕಿಪ್ಪಿ ಕೀರ್ತಿಯ ಪ್ರೀತಿಯ ಗೆಲುವನ್ನು ನಾವು ನೋಡೋಣ, ಕಾಣೋಣ. ಅವರಿಗೆ ಒಂದು ಒಳ್ಳೆಯದಾಗಲಂತ ಬಯಸೋಣ. ಇಂತೆ ನಿಮ್ಮ ಬಸವರಾಜ್ ಅವರು.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಷಯ ಕರ್ನಾಟಕ ತುಂಬ ಹರಡಿ ಅಂತ ಹೇಳ್ತಾ, ಈಗ ನಮ್ಮ ಕೀರ್ತಿಯ ಗೆಲುವು, ಪ್ರೀತಿಯ ಗೆಲುವು, ನಮ್ಮ ಗೆಲುವು ಅಂದ್ಕೊಳ್ಳೋಣ. ನಮ್ಮ ಗೆಲುವು ಅಂದ್ಕೊಂಡು ನಾವು ಇದನ್ನು ಶೇರ್ ಮಾಡೋಣ. ಧನ್ಯವಾದಗಳು.